ನಮಸ್ಕಾರ. ಇವತ್ತು ನಾವು ಇತ್ತೀಚೆಗೆ ಜಾಗತಿಕವಾಗಿ ಸಾಕಷ್ಟು ಗಮನ ಸೆಳೆದ ಒಂದು ವಿಷಯದ ಬಗ್ಗೆ, ಅಂದ್ರೆ ಇರಾನ್ ಮತ್ತು ಇಸ್ರೇಲ್ ನಡುವಿನ ಸಂಘರ್ಷದ ಬಗ್ಗೆ ಚೂರು ಆಳವಾಗಿ ನೋಡೋಣ. ನಮ್ಮ ಹತ್ರ ಈ ಘಟನೆ ಬಗ್ಗೆ ವಿಶ್ಲೇಷಣೆ ಮಾಡಿರುವ ಒಂದು ಮೂಲ ಇದೆ. ಇದರ ಹಿನ್ನೆಲೆ ಏನು, ಯಾಕೆ ಇದು ಶುರುವಾಯಿತು, ಆಮೇಲೆ ಹೇಗಿದು ಉಲ್ಬಣಿಸಿತು, ಮತ್ತೆ ಇದರ ಪರಿಣಾಮಗಳು ಏನೇನೋ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಗಮನಿಸಬೇಕಾದ ವಿಷಯ ಅಂದ್ರೆ ಇತಿಹಾಸದಲ್ಲೇ ಗೊತ್ತಾ, ಇದು ಎರಡನೇ ಸಾರಿಯಂತೆ ಇಸ್ರೇಲ್ ಮೇಲೆ ಇನ್ನೊಂದು ದೇಶ ನೇರವಾಗಿ ದಾಳಿ ಮಾಡಿರೋದು. ಸರಿ, ಹಾಗಾದ್ರೆ ಈ ಸಂಘರ್ಷಕ್ಕೆ ತಕ್ಷಣದ ಕಾರಣ ಏನು? ಮೂಲಗಳ ಪ್ರಕಾರ ಸಿರಿಯಾದಲ್ಲಿ ಇರಾನಿನ ಒಂದು ದೂತಾವಾಸ ಇತ್ತಲ್ಲ, ಅದರ ಮೇಲೆ ಇಸ್ರೇಲ್ ದಾಳಿ ಮಾಡಿತ್ತು. ಹೌದು, ಆ ದಾಳಿಯಲ್ಲಿ ಇರಾನಿನ ಕೆಲವು ಹಿರಿಯ ಸೇನಾ ಕಮಾಂಡರ್ಗಳು ತೀರ್ಕೊಂಡ್ರು. ಓ. ಅದನ್ನ ಇರಾನ್ ಬಹಳ ಗಂಭೀರವಾಗಿ ಪರಿಗಣಿಸಿತು. ಇದು ಕೇವಲ ಒಂದು ದಾಳಿಯಲ್ಲ, ನಮ್ಮ ಸಾರ್ವಭೌಮತ್ವದ ಮೇಲಿನ ಹಲ್ಲೆ ಅಂತ ಅವರು ಭಾವಿಸಿದ್ರು. ಅದಕ್ಕೆ ಪ್ರತ್ಯಾಗಿ ಇರಾನ್ ಏನ್ ಮಾಡ್ತು ಅಂದ್ರೆ, ಸುಮಾರು 300ಕ್ಕೂ ಹೆಚ್ಚು ಡ್ರೋನ್ಗಳು ಮತ್ತೆ ಕ್ಷಿಪಣಿಗಳು. 300ಕ್ಕೂ ಹೆಚ್ಚಾ? ಹೌದು, ಅಷ್ಟನ್ನ ನೇರವಾಗಿ ಇಸ್ರೇಲ್ ಮೇಲೆ ಹಾರಿಸಿದ್ರು. ಇದು ಪರಿಸ್ಥಿತಿಯನ್ನ ಹೇಳೋದು ಒಂಥರ ಗಂಭೀರ ಹಂತಕ್ಕೆ ತಗೊಂಡು ಹೋಯ್ತು. ಹೌದು, ಇದು ದೊಡ್ಡ ಮಟ್ಟದ ದಾಳಿನೇ ಸರಿ. ಇದಕ್ಕೆ ಇಸ್ರೇಲ್ ಕಡೆಯಿಂದ ಪ್ರತಿಕ್ರಿಯೆ ಹೇಗಿತ್ತು? ಅವರು ಸುಮ್ಮನೆ ಕೂರ್ಲಿಲ್ಲ ಅನ್ಸುತ್ತೆ. ಖಂಡಿತ ಇಲ್ಲ. ವರದಿಗಳ ಪ್ರಕಾರ ಇಸ್ರೇಲ್ ಕೂಡ ತಕ್ಷಣವೇ ಪ್ರತಿದಾಳಿ ನಡೆಸಿತು. ಅವರು ಇರಾನ್ಲ ಇಸ್ಫಹಾನ್ ನಗರದ ಹತ್ರ ಇದ್ದ ಸೇನಾ ನೆಲೆಗಳನ್ನ ಇಸ್ಫಹಾನ್, ಓಕೆ. ಹೌದು, ಆ ಸೇನಾ ನೆಲೆಗಳು ಮತ್ತೆ ಮುಖ್ಯವಾಗಿ ಡ್ರೋನ್ ತಯಾರಿಕಾ ಘಟಕಗಳನ್ನೇ ಟಾರ್ಗೆಟ್ ಮಾಡಿದ್ರು. ಅಂದ್ರೆ ಇಬ್ರು ನೇರ ದಾಳಿಗೆ ಇಳಿದ್ಬಿಟ್ರು? ಹೌದು. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಬಳಸಿದ ತಂತ್ರಗಳು. ಇದು ಬರೀ ಹಳೆ ಕಾಲದ ಯುದ್ಧ ಅಲ್ಲ. ಮೂಲದಲ್ಲಿ ಹೇಳಿದ ಹಾಗೆ ಅನಿರೀಕ್ಷಿತ ಕ್ಷಿಪಣಿ ದಾಳಿಗಳು, ಸೈಬರ್ ಅಟ್ಯಾಕ್ಸ್. ಸೈಬರ್ ಅಟ್ಯಾಕ್ಸ್ ಕೂಡನಾ? ಹೌದು, ಸೈಬರ್ ದಾಳಿಗಳು, ಆರ್ಥಿಕ ಕೇಂದ್ರಗಳ ಮೇಲೆ ಒತ್ತಡ ಹೇರುವ ತಂತ್ರಗಳೂ ಇದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದರ ಪ್ರಭಾವ ಹೇಗಿದೆ? ಯಾರ್ ಪರ? ನೋಡಿ, ಅಮೆರಿಕ ಮೊದಲಿನಿಂದಲೂ ಇಸ್ರೇಲ್ಗೆ ಸಪೋರ್ಟ್ ಮಾಡ್ತಿದೆ, ಅದು ಮುಂದುವರೆದಿದೆ. ಇನ್ನೊಂದೆಡೆ ರಷ್ಯಾ ಮತ್ತೆ ಚೀನಾ ಇವರು ಇರಾನ್ಗೆ ರಾಜತಾಂತ್ರಿಕ ಬೆಂಬಲ ಕೊಟ್ಟಿದ್ದಾರೆ. ರಾಜತಾಂತ್ರಿಕ ಬೆಂಬಲ ಅಷ್ಟೇನಾ? ಸೇನಾ ಸಹಾಯದ ಬಗ್ಗೆ ಏನಾದ್ರೂ ವರದಿ ಇದೆಯಾ? ಸದ್ಯಕ್ಕೆ ನೇರ ಸೇನಾ ಸಹಾಯ ನೀಡಿದ ಬಗ್ಗೆ ಅಧಿಕೃತ ವರದಿಗಳಿಲ್ಲ. ರಾಜತಾಂತ್ರಿಕ ಮಟ್ಟದಲ್ಲಿ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಈ ಎಲ್ಲ ರಾಜಕೀಯ ಸೇನಾ ಆಟಗಳ ಮಧ್ಯೆ ಸಾಮಾನ್ಯ ಜನರ ಪಾಡೇನು? ಮೂಲದಲ್ಲಿ ಇದ್ರ ಬಗ್ಗೆ ಏನಿದೆ? ಅದೇ ಬಹಳ ದುಃಖದ ವಿಷಯ. ಸಾವಿರಾರು ಜನ ಸತ್ತಿದ್ದಾರೆ, ಲಕ್ಷಾಂತರ ಜನ ಮನೆಮಠ ಕಳೆದುಕೊಂಡು ನಿರಾಶ್ರಿತರಾಗಿದ್ದಾರೆ ಅಂತ ವರದಿ ಹೇಳುತ್ತೆ. ಇಸ್ರೇಲ್ನಲ್ಲಂತೂ ಜನರು ಬಾಂಬ್ ಬಿದ್ದಾಗ ರಕ್ಷಣೆ ಪಡೆಯೋಕೆ ಬಂಕರ್ಗಳಿಗೆ ಹೋಗ್ಬೇಕಾದ ಪರಿಸ್ಥಿತಿ ಬಂದಿದೆ. ಅಯ್ಯೋ. ಇರಾನ್ನ ಒಳಗಿನ ಸ್ಥಿತಿ ಹೇಗಿದೆ? ಅಲ್ಲೂ ಪರಿಸ್ಥಿತಿ ಚೆನ್ನಾಗಿಲ್ಲ. ಇಂಟರ್ನೆಟ್ ಕಡಿತಗೊಳಿಸಿದಾರ, ತೈಲ ಉತ್ಪಾದನೆಗೆ ಅಡ್ಡಿಯಾಗಿದೆ. ಇದೆಲ್ಲ ಆ ದೇಶದ ಆರ್ಥಿಕತೆ ಮೇಲೆ ದೊಡ್ಡ ಹೊಡೆತ ಕೊಟ್ಟಿದೆ. ಹಾಗಾದ್ರೆ ಇದು ಕೇವಲ ಆ ಎರಡು ದೇಶಗಳಿಗೆ ಸೀಮಿತವಾಗಿಲ್ಲ ಅಲ್ವಾ? ಖಂಡಿತ ಇಲ್ಲ. ಜಾಗತಿಕವಾಗಿ ಇದರ ಪರಿಣಾಮ ಆಗ್ತಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆ ಅಂದ್ರೆ ಎಫ್ಎಕ್ಸ್ ಮಾರ್ಕೆಟ್, ಅದರಲ್ಲಿ ಅಸ್ಥಿರತೆ ಕಾಣಿಸಿದೆ. ಮತ್ತೆ ತೈಲ ಬೆಲೆ? ಹೌದು, ಕಚ್ಚಾ ತೈಲ ಬೆಲೆಗಳು ಏರಿಕೆ ಕಂಡಿದೆ. ಇದೆಲ್ಲ ಸೇರಿ ಮಧ್ಯಪ್ರಾಚ್ಯದ ಸ್ಥಿರತೆಗೆ ಒಂದು ದೊಡ್ಡ ಪ್ರಶ್ನೆ ಚಿಹ್ನೆಯಾಗಿದೆ. ಇಷ್ಟೆಲ್ಲ ಆದ್ಮೇಲೆ ಜಾಗತಿಕ ನಾಯಕರು ಏನ್ ಹೇಳ್ತಾ ಇದ್ದಾರೆ? ಶಾಂತಿಗೆ ಪ್ರಯತ್ನ ನಡೀತಿದೆಯಾ? ಹೌದು, ಪ್ರಯತ್ನಗಳು ನಡೀತಿವೆ. ಅಮೆರಿಕ, ವಿಶ್ವಸಂಸ್ಥೆ, ಯುರೋಪಿಯನ್ ಯೂನಿಯನ್ ಎಲ್ಲರೂ ತಕ್ಷಣ ಯುದ್ಧ ನಿಲ್ಲಿಸಿ ಅಂತ ಕರೆ ಕೊಟ್ಟಿದ್ದಾರೆ. ಮಾತುಕತೆಗೆ ಏನಾದ್ರೂ ದಾರಿ ಆಗ್ತಿದ್ಯಾ? ಮಾತುಕತೆಗೆ ಒತ್ತಡ ಇದೆ, ಆದ್ರೆ ಮೂಲದಲ್ಲಿ ಹೇಳೋ ಹಾಗೆ ಪರಿಸ್ಥಿತಿ ಇನ್ನೂ ಪೂರ್ತಿ ತಿಳಿಯಾಗಿಲ್ಲ. ಯಾವ ಕ್ಷಣದಲ್ಲೂ ಮತ್ತೆ ಉಲ್ಬಣಬಹುದು. ಇದು ನಿಜಕ್ಕೂ ಸೂಕ್ಷ್ಮ ಸ್ಥಿತಿ. ಹೌದು, ಮಧ್ಯಪ್ರಾಚ್ಯ ಎಷ್ಟು ಅಸ್ಥಿರವಾಗಿದೆ ಅನ್ನೋದಿಕ್ಕೆ ಇದು ಇನ್ನೊಂದು ಉದಾಹರಣೆ. ಸರಿ, ಹಾಗಾದ್ರೆ ಒಟ್ಟಾರೆಯಾಗಿ ನೋಡಿದಾಗ ಒಂದು ದಾಳಿ, ಅದಕ್ಕೆ ಪ್ರತಿಕಾರ, ಅದು ಮತ್ತೆ ದೊಡ್ಡ ಸಂಘರ್ಷಕ್ಕೆ ತಿರುಗಿದೆ. ಹೌದು. ಇದರ ಫಲವಾಗಿ ಮಾನವೀಯ ಸಂಕಷ್ಟ, ಆರ್ಥಿಕ ನಷ್ಟ, ಜಾಗತಿಕ ರಾಜಕೀಯದಲ್ಲಿ ತಳಮಳ. ಮೂಲದಲ್ಲಿ ಹೇಳಿದ ಒಂದು ಮಾತು ನೆನಪಾಗುತ್ತೆ, ಯುದ್ಧದಲ್ಲಿ ಯಾರು ಗೆದ್ರೂ ಸೋಲೋದು ಮಾತ್ರ ಮಾನವೀಯತೆ ಅಂತ. ನಿಜ. ಇದನ್ನ ಇನ್ನೊಂದು ದೃಷ್ಟಿಯಿಂದ ನೋಡೋದಾದ್ರೆ, ಈ ಸಂಘರ್ಷ ತಕ್ಷಣದ ಪರಿಣಾಮಗಳ ಆಚೆಗೂ ಕೆಲವು ಪ್ರಶ್ನೆಗಳನ್ನ ಎತ್ತುತ್ತೆ. ಹೇಗೆ? ಅಂದ್ರೆ ಮಧ್ಯಪ್ರಾಚ್ಯದಲ್ಲಿ ಈಗ ಶಕ್ತಿ ಸಮತೋಲನ ಬದಲಾಗ್ತಿದೆಯಾ? ಆಮೇಲೆ ಈ ರಾಷ್ಟ್ರಗಳ ಡಿಟರೆನ್ಸ್ ಸ್ಟ್ರಾಟಜಿಗಳು, ಅಂದ್ರೆ ಶತ್ರುಗಳನ್ನ ದಾಳಿಯಿಂದ ಹಿಂಜರಿಯುವಂತೆ ಮಾಡುವ ತಂತ್ರಗಳು, ಅವು ಎಷ್ಟು ಪರಿಣಾಮಕಾರಿ ಅನ್ನೋ ಪ್ರಶ್ನೆ ಬರುತ್ತೆ. ಅಂದ್ರೆ ಭವಿಷ್ಯದಲ್ಲಿ ಇಂಥ ನೇರ ಸಂಘರ್ಷಗಳು ಹೆಚ್ಚಾಗಬಹುದಾ? ಆ ಸಾಧ್ಯತೆ ತಳ್ಳಿ ಹಾಕುವಂತಿಲ್ಲ.
ಆದ್ರೆ ಮೂಲದಲ್ಲಿ ಒತ್ತಿ ಹೇಳೋ ಹಾಗೆ ಕೊನೆಗೂ ರಾಜತಾಂತ್ರಿಕ ಮಾತುಕತೆ ಬಿಟ್ರೆ ಶಾಶ್ವತ ಶಾಂತಿಗೆ ಬೇರೆ ದಾರಿಯಿಲ್ಲ. ಹೌದು. ಬಹುಶಃ ಈ